ಗಗನಚುಕ್ಕಿ ಜಲಪಾತಕ್ಕೆ ಬಂದಿದೆ ಮತ್ತೆ ಜೀವಕಳೆ. ಕಬಿನೆಯಿಂದ ನದಿನಿಗೆ ಭಾರಿ ಪ್ರಮಾಣದ ನೀರು ಬಿಡುಗಡೆಯಾಗ್ತಾ ಇದೆ. ಸೊ ಹಾಗಾಗಿ ಇದೀಗ ಜೀವಕಳೆಯನ್ನ ಕೂಡ ತಾಳ್ತಾ ಇದೆ ಕೆಲವೊಂದಿಷ್ಟು ಜಲಾಶಯಗಳು. ಅದರಲ್ಲಿ ಇದೀಗ ಒಂದಷ್ಟು ನದಿಗಳು ತುಂಬುತ್ತಾ ಇದ್ದಾವೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಗಗನಚುಕ್ಕಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತಕ್ಕೆ ಜೀವಕಳೆ ಬಂದಿರುವಂತದ್ದು. ನೀರಿಲ್ಲದೆ ಜಲಪಾತದಲ್ಲಿ ನೀರಿನ ಬೋರ್ಗರೆತ ಸೊರಗಿ ಹೋಗಿತ್ತು. ಬಂಡೆಗಳ ಮೇಲಿಂದ ಧುಮ್ಮಿಕ್ತಾ ಇದೆ ಈಗ ನೀರು. ನೀರು ಹರಿತಾ ಇರುವಂತಹ ದೃಶ್ಯವನ್ನ ನೋಡೋದಕ್ಕೆ ಇದೀಗ ಪ್ರವಾಸಿಗರು ಕೂಡ ಆಗಮಿಸ್ತಾ ಇದ್ದಾರೆ. ಪ್ರಕೃತಿಯ ನಿಸರ್ಗದ ಸೊಬಗನ್ನ ಸವಿಯೋದಕ್ಕೆ ಪ್ರವಾಸಿಗರ ಆಗಮನ ಆಗ್ತಾ ಇದೆ. ವಾರಗಳ ಹಿಂದೆಯಷ್ಟೇ ನೀರಿಲ್ಲದೆ ಬಣಗುಡ್ತಾ ಇದ್ದಂತಹ ಬಂಡೆಗಳು ನೋಡಿ. ಮಂಡ್ಯ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಗಗನಚುಕ್ಕಿ ಇದು. ಸೊ ಹಾಗಾಗಿ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ ಒಂದು ವಾರದ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗಿಲ್ಲ. ಅತಿ ಹೆಚ್ಚು ಮಳೆಯಾಗಿದೆ. ಸೊ ಹಾಗಾಗಿ ಜೀವಕಳೆ ಬಂದಿದೆ ಗಗನಚುಕ್ಕಿಗೆ. ಸೊ ಗಗನಚುಕ್ಕಿ ಬರ್ಚುಕ್ಕಿಯನ್ನು ನೋಡೋದಕ್ಕೆ ಬೇರೆ ಬೇರೆ ಭಾಗದಿಂದಲೂ ಕೂಡ ಪ್ರವಾಸಿಗರು ಆಗಮಿಸ್ತಾರೆ. ಈ ಪ್ರಕೃತಿ ಸೌಂದರ್ಯವನ್ನ ಕೂಡ ಸವಿತಾರೆ. ಮೇಲಿಂದ ಭೋರ್ಗರಿಯುವಂತಹ ನೀರನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಆ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ಳೋದೆ ನಮಗೆಲ್ರಿಗೂ ಕೂಡ ಹಬ್ಬ. ಬಂಡೆಗಳ ಮೇಲಿಂದ ನೋಡಿ ಯಾವ ರೀತಿಯಾಗಿ ಧುಮ್ಮಿಕ್ಕಿ ನೀರು ಹರಿದು ಬರ್ತಾ ಇದೆ ಅಂತ ಹೇಳಿ. ಪ್ರತಿ ಬಾರಿಯೂ ಕೂಡ ಮಳೆ ಇಲ್ಲದ ಸಂದರ್ಭದಲ್ಲಿ ಕಳೆದ ಒಂದು ವಾರದ ಹಿಂದೆ ಬಂದಂತಹ ಪ್ರವಾಸಿಗರು ಅಯ್ಯೋ ಮಳೆ ಇಲ್ಲ, ಬರೀ ಬಂಡೆಯನ್ನ ನೋಡ್ಕೊಂಡು ಹೋಗೋದಕ್ಕೆ ಬಂದ್ವಾ ಅಂತ ಹೇಳಿ ಬೇಸರದಿಂದ ಹೋಗಿದ್ದಂತಹ ಪ್ರವಾಸಿಗರು ಕೂಡ ಇದ್ದಾರೆ. ಬಟ್ ಆದರೆ ಈಗ ಶಿವನ ಸಮುದ್ರದ ಗಗನಚುಕ್ಕಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಪ್ರವಾಸಿಗರು ಕೂಡ ಈ ಒಂದು ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಹರಿದು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೀರಿಲ್ಲದೆ ಸೊರಗಿ ಹೋಗಿತ್ತು ಜಲಪಾತ. ಗಗನಚುಕ್ಕಿ ಬರ್ಚುಕ್ಕಿ ಯಾವ ರೀತಿಯಾಗಿ ಬರಿದಾಗಿತ್ತು ಅನ್ನೋದನ್ನ ನಾವು ಕೂಡ ಗಮನಿಸಿದ್ದೀವಿ. ಬಹುತೇಕ ಮಳೆ ಆಗೋದೇ ಇಲ್ವೇನೋ, ಬರಗಾಲ ಆವರಿಸಬಹುದೇನೋ, ಇದೇ ರೀತಿಯಾದಂತಹ ಬಂಡೆಗಳಿಂದ ಕೂಡಿರಬಹುದೇನೋ ಅಂತ ಹೇಳಿ ಅಂದ್ಕೊಳ್ತಾ ಇದ್ರು ಪ್ರವಾಸಿಗರು. ಮತ್ತೆ ನಾವಿಲ್ಲಿ ಬಂದಿದ್ದು ವೇಸ್ಟ್ ಆಗೋಯ್ತು ಅಥವಾ ನಾವು ಬರೋದು ವೇಸ್ಟ್ ಏನೋ ಅಂತ ಹೇಳಿ ಅಂದ್ಕೊಂಡಿದ್ರು. ಬಟ್ ಆದರೆ ಎಲ್ಲವೂ ಕೂಡ ಪ್ರಕೃತಿಯ ಮುಂದೆ ನಾವು ತಲೆ ಬಾಗ್ಲೇಬೇಕು. ಪ್ರಕೃತಿ ಯಾವಾಗ ಮುನಿಸ್ಕೊಳ್ಳುತ್ತೆ, ಯಾವಾಗಲ ಅದು ಜೀವ ಕಳೆಯನ್ನ ತುಂಬಿಕೊಳ್ಳುತ್ತೆ ಅನ್ನೋದನ್ನ ಮನುಷ್ಯ ಯಾವತ್ತಿಗೂ ಕೂಡ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದೊಂದು ಬೆಸ್ಟ್ ಎಕ್ಸಾಂಪಲ್ ಇವಾಗ ಈ ಗಗನಚುಕ್ಕಿ ಯಾವ ರೀತಿಯಾಗಿ ಜೀವ ಕಳೆಯನ್ನ ಪಡೆದುಕೊಂಡಿದೆ ಅಂತ ಹೇಳಿ ನೋಡ್ತಾ ಇದ್ರೆ.